ನೋಡಿ, ಎಲ್ಲ ಜಂಜಾಟದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ರಾಜಕಾರಣಿಗಳು ಚಲಾಟ ಆಡ್ತಿದ್ದಾರೆ ಅಂತ ಜನ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇನ್ ಫ್ಯೂಚರ್ ಜನರೇ ಬುದ್ಧಿ ಕಲಿಸ್ತಾರೆ, ಕಾಯ್ತಾರೆ. ಡಿ.ಕೆ. ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಒಂದು ಕಡೆ ಆದರೆ, ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಎಕ್ಸಾಮ್ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಎಂಟ್ರಿ ಲೇಟ್ ಆಗಿದೆಯಲ್ಲ, ಅದಕ್ಕೆ ಕಾರಣ ಕಾಂಗ್ರೆಸ್ನ ಕಾರ್ಯಕ್ರಮವೇ. ನೀಟ್ ಪರೀಕ್ಷೆಯ ವೇಳೆ ಯಾಕೆ ಕಾರ್ಯಕ್ರಮ ನಡೆಸಬೇಕಾಗಿತ್ತು ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಬೆಂಗಳೂರಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನಂತಂದ್ರು ಎಚ್.ಡಿ. ಕುಮಾರಸ್ವಾಮಿ ಅವರು ನೋಡಿ. ನೀಟ್ ಎಕ್ಸಾಮ್ನ ಸಂದರ್ಭದಲ್ಲಿ ಕೆಲವು ನೀಟ್ನ ಪರೀಕ್ಷೆಯನ್ನು ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರವೇಶಕ್ಕೆ ಅವಕಾಶಗಳು ದೊರಕಲಿಲ್ಲ. ಸಮಯ ಲೇಟ್ ಆಯಿತು, 2 ನಿಮಿಷ 3 ನಿಮಿಷ ಅಂತ ಹೇಳಿ. ಅದಕ್ಕೆ ಬಹುಶಃ ಕಾರಣ ಕಾಂಗ್ರೆಸ್ನ ನಿನ್ನೆ ದಿನದ ಕಾರ್ಯಕ್ರಮ. ಬೆಂಗಳೂರಿನ ಹಲವಾರು ಭಾಗದಲ್ಲಿ ವಾಹನದ ದಟ್ಟಣೆ ಆಗಲಿಕ್ಕೆ ಅವರ ಕಾರ್ಯಕ್ರಮದ ಹಿನ್ನೆಲೆ ಒಳಗೆ ಕೆಲವು ಸಮಸ್ಯೆಗಳನ್ನು ವಿದ್ಯಾರ್ಥಿಗಳನ್ನು ಎದುರಿಸಿದ್ದಾರೆ. ಪಾಪ ಅವರ ಜೀವನಕ್ಕೆ ಹಾಳಾಗಿದೆ, ಜೀವನ ಎಕ್ಸಾಮ್ ಬರೀಲಿಕ್ಕಾಗಿದೆ. ಪ್ರಧಾನಮಂತ್ರಿಗಳು ನಿನ್ನೆ ದಿನ ಏರ್ಪೋರ್ಟ್ನಿಂದ ಅವ್ರ ನಿವಾಸಕ್ಕೆ ಹೋಗ್ತಕ್ಕಂಥದ್ದಕ್ಕೆ 45 ನಿಮಿಷ ಏರ್ಪೋರ್ಟ್ನಲ್ಲಿ ಕೂರ್ತಾರೆ. ಕಾರಣ ಅವರು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಝೀರೋ ಟ್ರಾಫಿಕ್ ಮಾಡ್ತಾರಲ್ಲ, ಮಕ್ಕಳಿಗೆ ತೊಂದರೆ ಆಗಬಾರದು ಅಂತ ಹೇಳಿ ಆ ಸಮಯದಲ್ಲಿ 45 ನಿಮಿಷ ಏರ್ಪೋರ್ಟ್ನಲ್ಲಿ ಕೂತಕ್ಕಂಥ ತೀರ್ಮಾನ ಏನು ಮಾಡ್ತಾರೆ. ಅದು ಒಬ್ಬ ಜನಪ್ರತಿನಿಧಿಗೆ ಇರಬೇಕಾದಂಥ ಮುಂದಾಲೋಚನೆ, ಮುಂಜಾಗ್ರತೆ ಕ್ರಮ ಯಾವ ರೀತಿ ತಗೋಬೇಕು ನಾವು ಅಂತಕ್ಕಂಥದ್ದು ಅವರ ನಡವಳಿಕೆ ಏನಿದೆ ಅದನ್ನು ತಿಳ್ಕೊಂಡು ಸರಿಪಡಿಸ್ಕೊಳ್ಳಿ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ. ಎಚ್.ಡಿ. ಕುಮಾರಸ್ವಾಮಿ ಅವರ ಮಾತು. 1-1.5 ತಿಂಗಳಿಂದನೇ ನೀಟ್ ಪರೀಕ್ಷೆಯ ಒಂದು ಡೇಟ್ ಕೂಡ ಅನೌನ್ಸ್ ಆಗಿತ್ತು. ಹಂಗೆ ಇತ್ಕೊಂಡು ಈ ಟೈಮ್ನಲ್ಲಿ ಕಾರ್ಯಕ್ರಮ ಮಾಡಿದ್ದು ಯಾಕೆ? ನೀವು ಹೇಳಬಹುದು, ಆ ಏರಿಯಾದಿಂದ ಬಂದಿದ್ರು, ಈ ಏರಿಯಾದಿಂದ ಬಂದಿದ್ರು, ಹಂಗೆ ಹಿಂಗೆ ಅಂತ. ಕಾರ್ಯಕ್ರಮ ಇದ್ದಿದ್ದು ಬೇರೆ ಕಡೆ, ಅವರು ಬಂದಿದ್ದು ಬೇರೆ ಕಡೆ ಅಂತ ಹೇಳ್ಬೋದು. ಬೇಡ, ರಿಸ್ಕ್ ಯಾಕೆ? ಏನು ಈ ಕಡೆಯಿಂದ ಗೊತ್ತಿತ್ತಾರೆ ನಿಮಗೆ? ಈ ಏರಿಯಾದಿಂದನೇ ಹೋಯ್ತಾರೆ ಒಂದಷ್ಟು ಜನ, ಆ ಏರಿಯಾದಿಂದ ಹೋಯ್ತಾರೆ, ಈ ಕಡೆಯಿಂದ ಯಾರೂ ಬರೋದಿಲ್ಲ ಅಂತ ಗೊತ್ತಿತ್ತಾ? ಶನಿವಾರ ಇಟ್ಕೊಂಡಿದ್ದಿದ್ರೆ ಆಗಿರ್ತಿತ್ತು, ಬೇಡ ಇವತ್ತು ಇಟ್ಕೊಂಡಿದ್ದಿದ್ರೆ ಆಗಿರ್ತಿತ್ತು. ಹೀಗನ್ನೋ ಮಾತನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು. ಈಗ ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡಿದ್ದಾರೆ. ಹೇಳ್ತಾರೆ ಮುಂದಿನ ಎಕ್ಸಾಮ್ಗೆ ನಾವೇ ನೋಡ್ಕೊಳ್ತೀವಿ ಅಂತ ಹೇಳ್ತಾರೆ. ಹಾಗಂತ ಕಳೆದು ಹೋದ ಟೈಮು ಕೊಡೋಕ್ಕಾಗತ್ತಾ? ಪಟ್ಟಂತ ಕಷ್ಟ ವಾಪಸ್ ಕೊಡ್ತಾರಾ? ಅದಕ್ಕೆ ಬೆಲೆನೇ ಇಲ್ವಾ? ಅದಕ್ಕೆ ಎಷ್ಟೋ ದಿನ ನಿದ್ದೆಗೆಟ್ಬಿಟ್ಟು ಓದಿರ್ತಾರೆ, ಅದಕ್ಕೆ ಬೆಲೆನೇ ಇಲ್ವಾ?